ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಶುಕ್ರ ಈ ರಾಶ್ಯಾಧಿಪತಿ ತುಲಾ ರಾಶಿಯವರಿಗೆ, ತುಲಾ ರಾಶಿಯಲ್ಲೇ ಬರ್ತಾ ಇರುವಂತಹ ಲಗ್ನಾಧಿಪತಿ ಶುಕ್ರನ ಅನುಕೂಲತೆ ತುಲಾ ರಾಶಿಯವರಿಗೆ ಯಾವ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಶುಕ್ರನು ವಿಲಾಸಮಯ ಜೀವನಕ್ಕೆ, ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ, ಆಕರ್ಷಣೆಗೆ, ಸೌಂದರ್ಯಕ್ಕೆ, ಈ ಬೆಲೆ ಬಾಳುವಂತಹ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಇತ್ಯಾದಿ ವಿಷಯಗಳಿಗೆ, ಸ್ತ್ರೀಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಿಗೆ ಅಧಿಪತಿಯಾಗಿರುವಂತಹ ಶುಕ್ರನ ಅದ್ಭುತ ರೀತಿಯಲ್ಲಿ ವಿವಾಹ ವಿಷಯಗಳಲ್ಲಾಗಿರ್ಬೋದು, ಶುಕ್ರನ ಈ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಶುಕ್ರನ ಬಲ ನೋಡ್ತಾ ಇರ್ತೀವಿ. ಆದ್ದರಿಂದ ಈ ಶುಕ್ರನ ಬದಲಾವಣೆ ಅನ್ನೋದು ಮುಖ್ಯವಾಗಿ ರಾಶಿಯಲ್ಲೇ ಬಂದಿರುವಂತಹ ಶುಕ್ರರು ತುಲಾ ರಾಶಿಯವರಿಗೆ ಯಾವ ರೀತಿ ಅನುಕೂಲವಾಗಿದೆ. ಯಾಕಂದರೆ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಅದ್ಭುತ ಅದೃಷ್ಟ ರಾಶಿಗಳಲ್ಲಿ ತುಲಾ ರಾಶಿ ಒಂದಾಗಿತ್ತು ಅಲ್ವಾ. ಆ ತುಲಾ ರಾಶಿಯವರಿಗೆ ಈ ನವೆಂಬರ್ ಮಾಸ ಅನ್ನೋದು ಒಂದು ರೀತಿ ಸಡನ್ ಬ್ರೇಕ್ ಅನ್ನೋ ರೀತಿಯಲ್ಲಿ, ಯಾಕಂದರೆ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಅದ್ಭುತ ರೀತಿ ಯೋಗ ಫಲಗಳನ್ನು ನೀಡ್ತಾ ಇರುವಂತಹ ಗುರು ದಶಮ ಸ್ಥಾನಕ್ಕೆ ಡಿಸೆಂಬರ್ 5ರವರೆಗೆ ಇರುವುದರಿಂದ ಸ್ವಲ್ಪ ಗುರುಬಲ ಅನ್ನೋದು ಕಮ್ಮಿ ಆಗಿದೆ ಅಂತ ಹೇಳಬಹುದು. ಭಾಗ್ಯಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರುವಂತಹ ಗುರು ಮಹಾಶಯರು ಈಗ ಗುರುಬಲವನ್ನು ನೀಡ್ತಾ ಇಲ್ಲ. ಇನ್ನು ರವಿ ಕುಟುಂಬ ಮತ್ತು ಧನಸ್ಥಾನ 2ನೇ ಸ್ಥಾನದಲ್ಲಿದ್ದು ಇವರನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಮನಸ್ಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಕಷ್ಟಪಟ್ಟರೆ ಹಣ ಬರುತ್ತೆ, ಬಂದಿರುವಂಥ ಹಣವನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ದಾರೆ ಇವರನ್ನು. ಅಂದರೆ ಕೆಲವೊಂದು ಕೆಟ್ಟ ವ್ಯಸನಗಳ, ಕೆಟ್ಟ ದುಷ್ಟ ಸಹವಾಸಗಳ, ಕೆಟ್ಟ ಅಭ್ಯಾಸಗಳ ಕಡೆಗೆ ಹಣ ಖರ್ಚು ಆಗುವ ರೀತಿಯಲ್ಲಿ ಇವರ ಗೌರವ, ಕುಟುಂಬ ಗೌರವ ಮರ್ಯಾದೆಗಳಿಗೆ ಧಕ್ಕೆ ಬರುವಂತಹ, ಅಗೌರವ ಬರುವಂತಹ ರೀತಿಯಲ್ಲಿ ಮಾಡೋದಕ್ಕೆ ಈ ರವಿ ಕಾರಕನಾಗಿರ್ತಾರೆ. ಸೊ ಆದ್ದರಿಂದ ಸೆಲ್ಫ್ ಡಿಸಿಪ್ಲೈನ್ ಅನ್ನೋದು ತುಲಾ ರಾಶಿಯವರಿಗೆ ತುಂಬ 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 ಇಂಪಾರ್ಟೆಂಟ್ ಈ ಮಂತಲ್ಲಿ. ಯಾರಪ್ಪ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ನಿಮ್ಮನ್ನು ನೀವೇ ಸಂಸ್ಕಾರ ಮಾಡಬೇಕಾಗಿರುತ್ತೆ. ಯಾರೋ ಬಂದು ನಿಮ್ಮನ್ನು ಏಮಾರಿಸೋಕ್ಕಾಗಲ್ಲ, ಯಾರೋ ಬಂದು ನಿಮಗೆ ಬುದ್ಧಿವಾದ ಹೇಳೋಕ್ಕಾಗಲ್ಲ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇರುತ್ತೆ. ಆ ಬುದ್ಧಿಯನ್ನು ಯಾವ ರೀತಿಯಲ್ಲಿ ನೀವು ಅಂದರೆ ತಗೊಂಡೋಗ್ತೀರಾ, ಯಾವ ರೀತಿ ಉಪಯೋಗ ಪಡಿಸ್ಕೊಳ್ತೀರಾ ಅನ್ನೋದು ಇಟ್ಸ್ ಇನ್ ಯುವರ್ ಹ್ಯಾಂಡ್. ಬಟ್ ನಿಮ್ಮಲ್ಲಿ ಕೆಲವು ಜನ ಈಗಿರುವಂತಹ ಗ್ರಹಗತಿಯ ಮುಖಾಂತರ ಒಳ್ಳೆಯ ಹಾದಿಯನ್ನು ಆಯ್ಕೊಂಡು, ಮುಖ್ಯವಾಗಿ ಆ ಒಳ್ಳೆಯ ಹಾದಿಯಲ್ಲಿ ಅದ್ಭುತ ಲಾಭಗಳನ್ನು ಪಡೆಯೋರು ಕೆಲವೊಂದು ಜನ. ಈ ಸಂದರ್ಭದಲ್ಲಿ ಈ ಬದಲಾವಣೆಯಾಗಿರುವಂತಹ ರವಿ ಧನಸ್ಥಾನದಲ್ಲಿ ಬಂದಿರುವಂತಹ ಕೆಟ್ಟ ವ್ಯಕ್ತಿಗಳ, ದುಷ್ಟ ಜನರ ಸಹವಾಸ, ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗುವುದು, ಈ ಕೆಟ್ಟ ಅಭ್ಯಾಸಗಳಿಂದ, ಕೆಟ್ಟ ವಿಷಯಗಳಿಂದ ಈ ಕೆಲವೊಂದು ಗೌರವಕ್ಕೆ ಧಕ್ಕೆ ಬರುವಂತಹ ವಿಷಯಗಳು ನಡೆಯುವುದು ಇತ್ಯಾದಿ ವಿಷಯಗಳ ಬಗ್ಗೆ ಕೆಲವೊಂದು ಜನ ಹೋಗ್ತಾ ಇರ್ತಾರೆ. ಸೊ ಕಂಪ್ಲೀಟಾಗಿ ನಿಮ್ಮ ನಡತೆ, ನಿಮ್ಮ ಬಿಹೇವಿಯರ್ ಅನ್ನೋದು ಕಂಪ್ಲೀಟ್ಲಿ ನಿಮ್ಮನ್ನು ನೀವು ಯಾವ ಹಾದಿಯಲ್ಲಿ ತಗೊಂಡೋಗಬೇಕು ಅನ್ನೋದು ನಿಮ್ಮ ಮನಸ್ಸಿನ ಮೇಲೆ ಆಧಾರಿತವಾಗಿರುತ್ತದೆ. ಸೊ ಈ ಟೈಮಲ್ಲಿ ಹೊಸ ಅಭ್ಯಾಸಗಳಾಗಿರ್ಬೋದು ಅಥವಾ ಹಳೆಯ ಅಭ್ಯಾಸಗಳು ಬಿಟ್ಟಿರುವಂತಹ ಕೆಲವೊಂದು ಅಭ್ಯಾಸಗಳು ಮತ್ತೆ ಆಕರ್ಷಣೆ ಆಗುವುದಾಗಿರಬಹುದು. ಕೆಲವೊಂದು ಕೆಟ್ಟ ವ್ಯಕ್ತಿಗಳು ಯಾರು ಗೊತ್ತಾಗಲ್ಲ, ತುಂಬ ಜನ ಆಪ್ತರು ನಿಮ್ಮಿಂದ ಯಾವುದೇ ಸ್ವಾರ್ಥವಿಲ್ಲದೆ ಅಂದರೆ ಸ್ವಾರ್ಥಪೂರಿತವಾಗಿ ನಿಮ್ಮ ಜೊತೆ ಸ್ನೇಹ ಮಾಡ್ತಿರ್ತಾರೆ. ಬಟ್ ಈಗ ಗೊತ್ತಾಗುತ್ತೆ ಅವರ ಆ್ಯಕ್ಚುಲಿ ಅಸಲಿ ಮುಖ ಏನು, ಯಾವ ವಿಷಯಕ್ಕೆ ನಿಮ್ಮ ಜೊತೆ ಇಷ್ಟು ದಿನಗಳ ಕಾಲ ಇದ್ದರು. ಅಂದರೆ ನಿಮ್ಮಿಂದ ಏನಾದರೂ ಪಾರ್ಟಿ ಕರ್ಕೊಂಡು ಹೋಗ್ತೀರಾ, ಮತ್ತೊಂದು ಕರ್ಕೊಂಡು ಹೋಗ್ತೀರಾ, ಮತ್ತಷ್ಟು ವಿಷಯಗಳ ಅಭ್ಯಾಸಗಳಿಗೆ ಕರ್ಕೊಂಡು ಹೋಗ್ತೀರಾ ಅಂತ ನಿಮ್ಮಿಂದ ಇರ್ತಾರೆ ವಿನಃ ಕಷ್ಟದಲ್ಲಿದ್ದರೆ, ಹಣಕಾಸಿನ ತೊಂದರೆ ಬಂದರೆ ಅಥವಾ ಬೇರೆ ಏನಾದರೂ ವಿಷಯಗಳು ಬಂದರೆ ಯಾರೂ ಆಪ್ತರು ಇರೋಲ್ಲ ಅನ್ನುವಂತಹ ವಿಷಯಗಳು ಗೊತ್ತಾಗುವಂತಹ ಕ್ಷಣಗಳು ಕೂಡ ಈ ಮಾಸದಲ್ಲಿ ನೀವು ನೋಡಬಹುದು. ಮನಸ್ತಾಪಕ್ಕೆ ಈಡಾಗುತ್ತೆ. ಇಷ್ಟೇನಾ, ನಾನು ಇದಕ್ಕೋಸ್ಕರ ಇಷ್ಟು ದಿನ ಅವರ ಜೊತೆ ನಾನು ಎಷ್ಟೋ ವಿಷಯಗಳಲ್ಲಿ ಹೆಲ್ಪ್ ಮಾಡಿದ್ದೆ, ಬಟ್ ಕೊನೆಯಲ್ಲಿ ಈ ರೀತಿ ನಂಬಿಕೆ ದ್ರೋಹ ಅನ್ಬೋದು ಅಥವಾ
ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಲಿ ಮಾಡಿಕೊಂಡ್ರು ಅನ್ನೋಂತಹ ಕೆಲವೊಂದು ವಿಷಯಗಳು ನಿಮಗೆ ಅರ್ಥವಾಗುತ್ತೆ. ಆ ವಿಷಯಗಳ ಮುಖಾಂತರ ಏನಾಗುತ್ತೆ, ಮನಸ್ತಾಪ ಅನ್ನೋದಾಗ್ತಾ ಇರುತ್ತೆ. ಈಗ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸಕ್ಸಸ್ ಅನ್ನೋದು ಪಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತಷ್ಟು ಸಕ್ಸಸ್ ಬೇಕು, ಮತ್ತಷ್ಟು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟಿದ್ದೀನಲ್ಲ, ಇಷ್ಟು ಎಕ್ಸಲೆಂಟಾಗಿ ವರ್ಕ್ ಮಾಡಿದ್ದೀನಲ್ಲ, ಯಾಕೆ ಇದರಲ್ಲಿ ಏನಾದರೂ ಮೇಲಧಿಕಾರಿಗಳೇನಾದರೂ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ, ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರಾ, ಯಾಕೆ ನನಗೆ ಬೇಕಾಗಿರುವಂತಹ ಕ್ರೆಡಿಟ್ ಬೇರೆಯವ್ರು ಕೊಟ್ಟರು ಇತ್ಯಾದಿ ಯೋಚನೆಗಳು ಬರ್ತಾ ಇರುತ್ತೆ. ಬಟ್ ನಿಮ್ಮನ್ನು ನೀವು ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡ್ರೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೂ ಮುಂಚೆ, ಬೇರೆಯವ್ರ ಮೇಲೆ ಬೇರಳತ್ತಿ ತೋರಿಸುವ ಮುಂಚೆ ನಿಮ್ಮನ್ನು ನೀವು ಒಂದು ಸಾರಿ ಸೆಲ್ಫ್ ಕ್ವಶನ್ ಮಾಡಿಕೊಂಡು ರಿಯಾಕ್ಟ್ ಮಾಡಬೇಕಾಗಿರುತ್ತೆ. ಅನಾವಶ್ಯಕವಾಗಿ ಬೇರೆಯವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ವಿಷಯಗಳನ್ನು ತುಂಬಿ ತಮಾಷೆ ನೋಡ್ತಾ ಇರ್ತಾರೆ ಕೆಲವೊಂದು ಜನ. ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಮುಖ್ಯವಾಗಿ ನಿಮಗೆ ಬರಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ಬೇರೆಯವ್ರಿಗೆ ಹೋಗಿದೆ ಅಂದ್ಕೊಳ್ಳಿ, ನಿಮ್ಮ ಸುತ್ತ ಒಂದು ಗ್ಯಾಂಗ್ ಥರ ಸೇರಿಬಿಟ್ಟು ಇಲ್ದಿರೋಂತಹ ವಿಷಯಗಳನ್ನೆಲ್ಲ ನಿಮ್ಮ ಮೈಂಡಿಗೆ ಸೇರಿಸಿ ನಿಮ್ಮನ್ನು ಒಂದು ಆ ವೆಪನ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಬೇಕಾಗಿರುವಂತಹ ವಿಷಯಗಳನ್ನೆಲ್ಲ ನಿಮ್ಮಲ್ಲಿ ಪ್ರಚೋದನೆ ಮಾಡಿಸಿ ನಿಮ್ಮ ಮುಖಾಂತರ ಹೇಳಿಸ್ತಾ ಇರ್ತಾರೆ. ಬಟ್ ಕೊನೆಗೆ ಪಾಯಿಂಟ್ ಔಟ್ ಆಗೋದು ತಾವೇ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಬೇರೆಯವರ ಕೈಯಲ್ಲಿ ಒಂದು ವೆಪನ್ ಆಗಿ ಆಗೋ ರೀತಿಯಲ್ಲಿ ನಿಮ್ಮನ್ನು ನೀವು ಯೋಚನೆ ಮಾಡಿ, ಒಂದು ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಒಂದು ಏನಾದರೂ ವಿಷಯ ನಡೆದರೆ ಏನಕ್ಕಾಯಿತು ಅಂತ ಒಂದೊಂದು ಸರಿ ಸೆಲ್ಫ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಬೇರೆಯವರ ವಿಷಯಗಳಿಂದ, ಬೇರೆಯವರು ಹೇಳಿರುವಂಥ ಮಾತುಗಳಿಂದ ನೀವು ರಿಯಾಕ್ಟ್ ಆಗೋದಾಗಿರ್ಬೋದು, ಅವರು ಹಾಕುವಂತಹ ತಾಳಕ್ಕೆ ತಕ್ಕಂತೆ ಕುಣಿಯೋದಾಗಿರ್ಬೋದು ಈ ಮಾಸದಲ್ಲಿ ಬೇಡ. ಮುಖ್ಯವಾಗಿ ಈ ರೀತಿ ಡೈವರ್ಟ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಅಂತರಾಳದಲ್ಲಿ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಹುಷಾರು, ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಅನ್ನೋ ರೀತಿಯಲ್ಲಿ ಗೊಂದಲ ಇರುತ್ತೆ. ಬಟ್ ಆದ್ದರಿಂದ ಈ ವಿಷಯಗಳಿಂದ ಯಾವುದು ತಪ್ಪು ಯಾವುದು ಕರೆಕ್ಟ್ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು, ಅವಾಂತರಗಳು ಬರ್ತಾ ಇರುತ್ತೆ. ತಾಳ್ಮೆಯಿಂದ ನಿಮ್ಮ ಕೆಲಸ ನೀವು ಮಾಡ್ತಾ ಸೆಲ್ಫ್ ಡಿಸಿಪ್ಲಿನ್, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಆಹಾರ ಜೀವನ ವಿಧಾನವನ್ನು ಅಳವಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಮತ್ತು ಶುಕ್ರ ಬರ್ತಾ ಇದ್ದಾರಲ್ವ, ರಾಶಿಯಾಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾರಲ್ವ, ತುಂಬ ಅದೃಷ್ಟನ ಅಂದರೆ ಒಂದು ರೀತಿಯಲ್ಲಿ ನೋಡಿದ್ರೆ ಅದೃಷ್ಟನೂ ಇದೆ, ಪ್ರತಿಕೂಲ ಫಲಗಳೂ ಇರುತ್ತೆ. ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅಂದರೆ ಅದು ಬಂದು ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಆದಾಯ ಹೆಚ್ಚಳವಾಗುವುದು. ಆದಾಯ ಹೆಚ್ಚಳವಾದ್ರೂ ಕೂಡ ಇಲ್ಲಿ ಖರ್ಚಾಗ್ತಾ ಇರುತ್ತೆ. ವಿಲಾಸಮಯ ಜೀವನಕ್ಕೆ ಖರ್ಚು ಮಾಡ್ತಾ ಇರ್ತೀರ. ಆದ್ದರಿಂದ ಆದಾಯ ಅನ್ನೋದು ಇನ್ಕಮ್ ಫ್ಲೋ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಪರಸ್ತ್ರೀ ಅಥವಾ ಪುರುಷ ವ್ಯಾಮೋಹ ಅನ್ನೋದು ಕಾಣಿಸ್ತಾ ಇದೆ. ಅಪೋಸಿಟ್ ಸೆಕ್ಸ್ ವೈಫ್ ಅಟ್ರ್ಯಾಕ್ಟ್ ಆಗೋದಾಗಿರ್ಬೋದು, ಮುಖ್ಯವಾಗಿ ಹೊಸ ಪರಿಚಯಗಳಾಗಿರ್ಬೋದು, ಆಕರ್ಷಿತರಾಗುವುದು ಇತ್ಯಾದಿ ವಿಷಯಗಳು ನೂತನವಾಗಿ ಆಗುವುದು. ಸೊ ಮಾಡುವಂತಹ ಪ್ರಯತ್ನಗಳಲ್ಲಿ ನೋಡಿ, ಮೇಲೆ ಈ ರವಿ ಧನಸ್ಥಾನದಲ್ಲಾಗಿರಬಹುದು ಅಥವಾ ಈ ಗುರುಬಲ ಇಲ್ದಿರೋದ್ರಿಂದ ಇಲ್ಲಿ ಸ್ವಲ್ಪ ಶುಕ್ರನ ಸಪೋರ್ಟ್ ನೀಡ್ತಾ ಇರ್ತಾರೆ. ಸ್ವಲ್ಪ ಅನುಕೂಲವಾಗಿ ನಿಮ್ಮ ಪರವಾಗಿ ಕೆಲವೊಂದು ಕೆಲಸಗಳು ಮುಂದುವರಿಯೋದಕ್ಕೆ ಅನುಕೂಲವಾಗಿರುತ್ತೆ. ಸಿನಿ ನಾಟಕ ಕಲಾರಂಗದಲ್ಲಿರುವಂತಹ ವ್ಯಕ್ತಿಗಳಿಗೆ, ಸಿನಿಮಾ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಈ ಇತ್ಯಾದಿ ವಿಷಯಗಳಲ್ಲಿ ತಮ್ಮ ಪ್ರತಿಭೆಯಿಂದ ಪ್ರೂವ್ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಜನಾದರಣೆ, ಒಳ್ಳೆಯ ಗುರುತಿಸಬೇಕೆ ಅವಕಾಶಗಳು ಬರೋದು, ಅದರಿಂದ ಆದಾಯ ಹೆಚ್ಚಳವಾಗೋದು ಅನ್ನೋದು ನಾವು ನೋಡಬಹುದು. ಇನ್ನು ಈ ಮಾಸದಲ್ಲಿ ತುಂಬ ಆಫೀಸ್ ವಿಷಯದಲ್ಲಾಗಿರ್ಬೋದು, ಕುಟುಂಬ ಫಂಕ್ಷನ್ಸಲ್ಲಿ, ಪಾರ್ಟೀಸಲ್ಲಿ, ಒಂದು ರೀತಿ ಲಕ್ಸುರಿ ಫುಡ್, ಲಕ್ಸುರಿ ವೆಹಿಕಲ್ಸಲ್ಲಿ ಓಡಾಡೋದು ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ತುಲಾರಾಶಿಯವರಿಗೆ ಈ ಬಂದಿರುವಂತಹ ಶುಕ್ರನ ಆಗಮನದಿಂದ ಅನುಕೂಲತೆವಿರುತ್ತೆ. ಆದರೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ, ಎಷ್ಟೇ ಒಳ್ಳೆಯ ವಿಷಯಗಳು ಮಾಡಿದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಅಂದರೆ ಪ್ರೊವೋಕ್ ಮಾಡುವ ರೀತಿಯಲ್ಲಿ ಅಥವಾ ನಿಮ್ಮಲ್ಲಿರುವಂತಹ ಕೋಪ ತರಿಸೋಣ ಅಥವಾ ತಮಾಷೆ ಮಾಡೋಣ, ಕೆಲವೊಂದು ವ್ಯಕ್ತಿಗಳು ಇರ್ತಾರೆ. ಅಪೋಸಿಟ್ ವ್ಯಕ್ತಿಗಳು ಬಾಧೆ ಬೀಳ್ತಾ ಇದ್ದರೆ ಅವರಿಗೆ ಏನೋ ಒಂದು ರೀತಿ ಆನಂದ. ಆ ರೀತಿ ಇರುವಂತಹ ವ್ಯಕ್ತಿಗಳು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಇರುವಂತಹ ತಪ್ಪುಗಳನ್ನು ಎತ್ತಿ ತೋರಿಸಿ ಅದರ ಮೇಲೆ ಫೋಕಸ್ ಮಾಡಿ ನಿಮ್ಮನ್ನು ಟೀಕೆ ಮಾಡುವುದು, ಕಮ್ಮಿ ಮಾಡಿ ಮಾತಾಡುವುದು ಸ್ವಲ್ಪ ಹರ್ಟ್ ಮಾಡ್ತಾ ಇರುತ್ತೆ. ಆದ್ದರಿಂದ ಅನಾವಶ್ಯಕವಾಗಿ ಇಷ್ಟು ಎಕ್ಸಲೆಂಟ್ ಆಗಿದೆ ನೀವು ಮಾಡ್ತೀರಾ ಅಂತ ಹೇಳಿಬಿಟ್ಟು ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ವಾದ ವಿವಾದಗಳು ನಡೆಯುವಂತಹ ಅವಕಾಶಗಳೂ ಇರಬಹುದು. ಆರೋಗ್ಯ ವಿಷಯಗಳಲ್ಲಿ ನೋಡುವುದಾದರೆ ಗ್ಯಾಸ್ಟ್ರಿಕ್ ರವಿ ಧನಸ್ಥ ಕುಟುಂಬ ಸ್ಥಾನದಲ್ಲಿ
ಮುಖ್ಯವಾಗಿ ಅಸಿಡಿಟಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂಥದ್ದು, ಈ ಜಠರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರ, ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಲಾರಾಶಿಯವರಿಗೆ ದೀರ್ಘಕಾಲಿಕ ಸಮಸ್ಯೆಗಳಿಂದ, ಅದು ರಕ್ತದೊತ್ತಡ ಆಗಿರ್ಬೋದು, ಹಾರ್ಟ್ ಇಶ್ಯೂಸ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈಗ ಸೂಕ್ತವಾಗಿರುವಂತಹ ಮೆಡಿಕೇಷನ್ ಪ್ರಾಪರಾಗಿ, ಈಗ ಪ್ರತಿದಿನ ಕೂಡ ಸೂರ್ಯ ನಮಸ್ಕಾರ ಮಾಡುವುದರಿಂದ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಮತ್ತಷ್ಟು ಅನುಕೂಲ ಫಲಗಳಿಗೋಸ್ಕರ ದುರ್ಗಾ ಮಾತೆಯನ್ನು ಆರಾಧನೆ ಮಾಡುವುದರಿಂದ, ದುರ್ಗಾ ಸಪ್ತಶತಿಯನ್ನು ಪಾರಾಯಣೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಮತ್ತಷ್ಟು ಅನುಕೂಲ ಫಲಗಳನ್ನು ಬರ್ತಾ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ, ಇದು ಕೇವಲ ಗೋಚಾರ ಫಲಗಳಾಗಿರುತ್ತೆ. ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರ್ಸ್ನಲ್ಲಾಗಿ ಆ ಚಾರ್ಟ್ ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮ್ಮ ಆ್ಯಕ್ಚುಲ್ ರಿಸಲ್ಟ್, ಅಂದರೆ ಈ ಪರ್ಟಿಕ್ಯುಲರಾಗಿ ಏನು ನಡೀತಾ ಇದೆ, ದಶೆ ಅಂತರ್ದಶೆ ಏನಿದೆ, ಯಾವ ಗ್ರಹಗಳಲ್ಲಿ ಇರುವಂತಹ ಪ್ಲಾನೆಟ್ ಪೊಸಿಷನ್ ಏನು ಅನ್ನೋದನ್ನು ತಿಳ್ಕೊಬೋದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀವಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.